ಅವ್ರು ತೀರ್ಕೊಂಡ ಮೇಲೆ ನನಗೆ ಗೊತ್ತಾಗಿದ್ದು ಸೂರ್ಯಮಣಿ ಬರೀ ನಾನು ಒಬ್ಬನೇ ಹುಡುಕ್ತಾ ಇಲ್ಲ, ಅದರ ಹಿಂದೆ ಸಾಕಷ್ಟು ಜನರ ಕಣ್ಣಿದೆ ಅನ್ನೋದು. ಅವ್ರು ಸಾಯೋದಕ್ಕಿಂತ ಮುಂಚೆ ಸೂರ್ಯಮಣಿ ಬಗ್ಗೆ ಒಂದು ಮುಖ್ಯವಾದ ವಿಚಾರ ನಿಮಗೆ ಹೇಳೋದಿದೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಭೇಟಿ ಆಗಲೇಬೇಕು ಅಂತ ಹೇಳ್ತಾ ಇದ್ರು. ಆದರೆ ಅದಾಗಲೇ ಇಲ್ಲ ಸರ್. ಸಮಾಧಾನ ಮಾಡ್ಕೊಳ್ಳಿ ಸೂರ್ಯ ಅವರೇ. ಅವರು ಕೊನೆ ಉಸಿರು ಎಳೆಯೋದಕ್ಕಿಂತ ಮುಂಚೆ ಹೇಗಾದರೂ ಮಾಡಿ ಈ ವಿಚಾರನ ನನಗೆ ತಿಳಿಸ್ಲೇಬೇಕು ಅಂತ ತಮ್ಮ ಕೈ ಮೇಲೆ ಕೆಲವು ಸನ್ನೆಗಳನ್ನು, ಸಂಖ್ಯೆಗಳನ್ನು ಬರೆದ್ಬಿಟ್ಟು ಹೋದರು. ಆ ಕುರುಹು ಇಲ್ಲಿದೆ ನೋಡಿ ಸರ್. ನಿಮ್ಮ ಚಂದ್ರಚೂಡ ಪುಸ್ತಕದಲ್ಲಿ ನೀವು ಇದೇ ಥರದ ಸಂಖ್ಯೆಗಳ ಬಗ್ಗೆ, ಸನ್ನೆಗಳ ಬಗ್ಗೆ ಬರೆದಿದ್ದೀರಾ. ಇದರಿಂದ ನಿಮಗೇನಾದರೂ ಗೊತ್ತಾಗ್ತಿದೆಯಾ ಸರ್? ಸೂರ್ಯ ಅವರೇ, ಇವ್ರು ಬರ್ದಿರೋ ನಂಬರ್ಗಳ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಇಲ್ಲಿರೋ ಸಿಂಬಲ್ಗಳು ಬಹಳ ವಿಚಿತ್ರವಾಗಿದೆ. ಇಲ್ಲಿರೋ ಈ ಸಿಂಬಲ್ ನೋಡಿ, ಇದು ಪರ್ವತವನ್ನ ಸೂಚಿಸುತ್ತೆ. ಹಾಗೆ ಈ ಸಿಂಬಲ್ಲು ನದಿಯನ್ನ ಸೂಚಿಸುತ್ತೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸಿಂಬಲ್ಲು, ಇದು ಕಾಡಿನ ಜಾಗನ ಸೂಚಿಸುತ್ತೆ. ಇನ್ನೂ ಕೆಲವು ಸಿಂಬಲ್ಗಳ ಬಗ್ಗೆ ನನಗೆ ಸ್ವಲ್ಪ ಗೊಂದಲ ಇದೆ. ಅದನ್ನ ನಾನು ಸಾಕಷ್ಟು ಪುಸ್ತಕಗಳನ್ನ ರೆಫರ್ ಮಾಡಿ ಕಂಡಿಡ್ಕೋಬೇಕಾಗತ್ತೆ. ನನಗೆ ಒಂಚೂರು ಟೈಮ್ ಕೊಡಿ ಸೂರ್ಯ ಅವರೇ. ಇದು ಎಕ್ಸಾಕ್ಟ್ ಆಗಿ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಸತ್ಯ, ನಾನು ಅನ್ಕೊಂಡಿದ್ದು ಸುಳ್ಳಾಗ್ಲಿಲ್ವಲ್ಲ. ನಿಮಗಾದರೂ ಇದರ ಬಗ್ಗೆ ಗೊತ್ತಿದೆ ಅಲ್ಲ, ಅದೇ ನನಗೆ ಸಂತೋಷ. ಅಂತೂ ನೀವು ನನಗೋಸ್ಕರ ಇಲ್ಲಿವರೆಗೂ ಬಂದ್ರಿ. ತುಂಬ ಧನ್ಯವಾದಗಳು ಸರ್. ನಿಜ ಹೇಳಬೇಕು ಅಂದ್ರೆ ನಾನ್ ನಿಮಗೆ ಧನ್ಯವಾದ ಹೇಳಬೇಕು ಸೂರ್ಯ ಅವರೇ. ಇಂಥ ಒಂದು ವಿಶೇಷವಾದ ಕಾರ್ಯಕ್ಕೆ ನೀವು ನನ್ನನ್ನು ಆರಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ನನ್ನ ಪ್ರಯತ್ನನ ನಾನು ಖಂಡಿತ ಮಾಡೇ ಮಾಡ್ತೀನಿ. ನಿಮ್ಮಿಂದ ತುಂಬ ಅನುಕೂಲ ಆಯಿತು ಸರ್. ಆಯ್ತು ಸೂರ್ಯ ಅವರೇ, ನಾನಿನ್ ಬರ್ತೀನಿ.